ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ದಿನ ನಾನು ಇರುಮುಡಿ ಬ್ಯಾಗಲ್ಲಿರೋ ಅಕ್ಕಿಯಿಂದ ಯಾವ ರೀತಿಯಲ್ಲಿ ಪ್ರಸಾದ ಮಾಡ್ಕೋಬೇಕು, ಹಾಗೆ ಈ ಇರುಮುಡಿ ಬ್ಯಾಗನ್ನು ಮುಂದಿನ ವರ್ಷ ಓಂ ಶಕ್ತಿ ಏನು ನಾವು ಮಾಲೆ ಹಾಕ್ತೀವಲ್ಲ ಆ ಟೈಮ್ವರೆಗೂ ಇದನ್ನು ಹೇಗೆ ಭದ್ರ ಮಾಡಿ ಇಡಬೇಕು, ಯಾವ ರೀತಿಯಲ್ಲಿ ಇಡಬೇಕು, ಏನೆಲ್ಲ ಅದರ ಒಳಗಡೆ ಹಾಕಿ ಇಡಬೇಕು ಅನ್ನೋದನ್ನು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ವಿಡಿಯೋ ಎಲ್ಲನೂ ಮಿಸ್ ಮಾಡ್ದಾರ ನೋಡ್ಬೋದು. ಈ ಹಿಂದೆ ನಾನು ಚಾನಲಲ್ಲಿ ಓಂ ಶಕ್ತಿ ತಾಯಿ ಬಗ್ಗೆ ಪ್ರತಿಯೊಂದನ್ನು ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ಯಾರಿಗಾರು ಅವಶ್ಯಕತೆ ಇದೆ ದಯವಿಟ್ಟು ನೋಡಿ, ಹಾಗೆ ಯಾರಿಗಾರು ಬೇರೆಯವರಿಗೆ ಅವಶ್ಯಕತೆ ಇರೋರಿಗೆ ದಯವಿಟ್ಟು ಅದನ್ನು ಶೇರ್ ಮಾಡಿ. ಹಾಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಗೊಂದಲಗಳಿದ್ದರೂ ದಯವಿಟ್ಟು ಕಮೆಂಟ್ ಮಾಡಿ ಕೇಳಿ, ನಾನೆಲ್ಲನೂ ಕ್ಲಿಯರಾಗಿ ಆನ್ಸರ್ ಮಾಡ್ತೀನಿ. ಹಾಗೆ ಚಿಕ್ಕ ವಿಷಯ ಆದರೆ ಆನ್ಸರ್ ಮಾಡ್ಬೋದು, ತುಂಬ ದೊಡ್ಡ ವಿಷಯ ಆದರೆ ನಾನು ಡೀಟೇಲಾಗಿ ವಿಡಿಯೋ ಮುಖಾಂತರನೇ ಹೇಳ್ತೀನಿ. ಇವತ್ತು ನೋಡಿ, ನಾನು ಇರುಮುಡಿ ಕಟ್ಟಿದ್ದಾಗಿದೆ, ತಾಯಿಗೆ ಇರುಮುಡಿ ಸಲ್ಲಿಸಿದ್ದು ಆಗಿದೆ, ವ್ರತನ ಆಚರಿಸಿ ಹಾಗೆ ಪ್ರಯಾಣ ಮಾಡಿ ಬಂದಿದ್ದು ಆಗಿದೆ. ಇರುಮುಡಿಯಿಂದ ನಾನು ಹೇಗೆ ಪ್ರಸಾದನ ಮಾಡ್ತೀನಿ ಅನ್ನೋದನ್ನು ಇವತ್ತು ತೋರಿಸ್ತಾ ಇದ್ದೀನಿ. ಇರುಮುಡಿ ಬ್ಯಾಗಲ್ಲಿ ಒಂದು ಕುಂಕುಮದ ಪ್ಯಾಕೆಟು, ಜೊತೆಗೆ ಸ್ವಲ್ಪ ಬೇವಿನ ಎಲೆ, ಹೂವು, ಹಾಗೆ ಅಕ್ಕಿ, ತೆಂಗಿನಕಾಯಿ ಇತ್ತು. ತೆಂಗಿನಕಾಯಿ ನಾನು ಮುಂಚೆನೇ ಅದಕ್ಕೆ ಹೆಸರುಬೇಳೆ ಹಾಕಿ ಪಾಯಸ ಮಾಡಿದ್ದಾಗಿದೆ. ವಿಡಿಯೋ ಮಾಡೋಕ್ಕೋಸ್ಕರ ಇದನ್ನು ಸಪ್ರೇಟಾಗಿ ಇಟ್ಟಿದ್ದೆ, ಇವಾಗ ಮಾಡ್ತಾಯಿದ್ದೀನಿ. ತುಂಬ ದಿನ ತೆಂಗಿನಕಾಯಿ ಇಡೋದಕ್ಕೆ ಆಗಲ್ಲ, ಹಾಳಾಗಿಬಿಡುತ್ತೆ. ಇವತ್ತು ನೀವು ಏನಾದರೂ ಬೇಗ ಮಾಡೋದಿದ್ದರೆ ತೆಂಗಿನಕಾಯಿನ ಈ ಪೊಂಗಲ್ ಜೊತೆನೇ ಸೇರಿಸ್ಕೋಬೋದು. ಇವಾಗ ಏನು ಅಕ್ಕಿಯಿಂದ ಸ್ವೀಟ್ ಮಾಡ್ತಿದ್ದೀನಲ್ಲ, ಅದಕ್ಕೇ ತೆಂಗಿನಕಾಯಿ ಪೀಸಸ್ನ ಸೇರಿಸ್ಕೋಬೋದು, ಅಥವಾ ಅದನ್ನು ಕಟ್ ಮಾಡಿ ತುಪ್ಪದಲ್ಲಿ ಹುರಿದ್ಬಿಟ್ಟು ಸೇರಿಸ್ಕೋಬೋದು. ಅದು ಕೂಡ ಇಲ್ಲ ಅಂದರೆ ನೀವು ರುಬ್ಬಿ ತೆಂಗಿನಕಾಯಿ ಹಾಲನ್ನ ತೆಗೆದು ಸೇರಿಸ್ಕೋಬೋದು, ಆ ಥರನೂ ಮಾಡ್ಬೋದು. ಇವತ್ತು ನಾನು ಈ ಇರುಮುಡಿ ಅಕ್ಕಿಯಲ್ಲಿ ಒಂದು ಹಿಡಿ ಅಕ್ಕಿಯನ್ನು ನಾನು ಅಕ್ಕಿ ಡಬ್ಬದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಒಂದು ಚಿಕ್ಕ ಬಟ್ಟೆನಲ್ಲಿ ಕಟ್ಟಿನೂ ಸೇರಿಸ್ಕೋಬೋದು. ನಾನು ಹೋದ ವರ್ಷ ಕಟ್ಟಿ ಹಾಕಿರೋದಿದೆ. ದಯವಿಟ್ಟು ನಿಮ್ಮ ಹತ್ರ ಆ ಥರ ಇಲ್ಲ ಅಂದರೆ ಒಂದು ಚಿಕ್ಕ ಬಟ್ಟೆಯಲ್ಲಿ, ಅಂದರೆ ಹೊಸ ಬಟ್ಟೆ ತೊಗೊಳ್ಳಿ, ಕೆಂಪು ಬಣ್ಣದ್ದು ಅಥವಾ ಹಳದಿ ಬಣ್ಣದ್ದು, ಅಥವಾ ಒಂದು ಚಿಕ್ಕ ಕವರಲ್ಲಾದರೂ ಸರಿ, ಕಟ್ಟಿಬಿಟ್ಟು ಅದನ್ನು ಅಕ್ಕಿ ಮೂಟೆ ಅಥವಾ ಅಕ್ಕಿ ಡಬ್ಬ ಇರುತ್ತಲ್ಲ ಅದರಲ್ಲಿ ಹಾಕಿ ಇಟ್ಕೊಂಡ್ಬಿಡಿ. ಯಾವತ್ತೂ ನಿಮಗೆ ಅನ್ನದ ಕೊರತೆ ಬರಲ್ಲ. ಯಾವತ್ತೂ ತಾಯಿ ಅನ್ನಪೂರ್ಣೇಶ್ವರಿ ನಿಮ್ಮ ಮನೆಯಲ್ಲಿ ಸದಾ ಇರ್ತಾಳೆ. ನಿಮಗೆ ಯಾವುದೇ ಕಷ್ಟ ಇದ್ರೂ ಅನ್ನಕ್ಕೆ ಕಷ್ಟ ಇರಲ್ಲ, ಅದು ಒಂದು ನಂಬಿಕೆ. ಅದಕ್ಕೋಸ್ಕರ ಇವಾಗ ನೋಡಿ, ಒಂದು ಹಿಡಿ ಅಕ್ಕಿನ ಅದರಲ್ಲಿ ಹಾಕಿದಾಗಿದೆ. ನಾನು ಅದಕ್ಕೇ ಸ್ವಲ್ಪ ಅಕ್ಕಿ ಸೇರಿಸ್ಕೊಂಡಿದ್ದೀನಿ. ನನಗೆ ಎಷ್ಟು ಸ್ವೀಟ್ ಮಾಡಬೇಕಲ್ವ ಆ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದೀನಿ. ಅಕ್ಕಿ ಎಷ್ಟು ಇದೆಯೋ ಅದೇ ಪ್ರಮಾಣದಲ್ಲಿ ನಾನು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಸ್ನೇಹಿತರೆ, ಒಂದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ, ನೀವು ಇದೇ ರೀತಿ ಮಾಡಬೇಕು ಅಂತ ಏನೂ ಇಲ್ಲ. ನೀವು ಅನ್ನ ಮಾಡಿಕೊಂಡು ಊಟ ಮಾಡ್ಬೋದು. ಇದು ಒಂದು ಪದ್ಧತಿ ಅಷ್ಟೇ. ಏನೂ ಇಲ್ಲ, ಅಕ್ಕಿ ನಮ್ಮ ಹತ್ರ ಬೇಳೆ ಇಲ್ಲ, ಬೆಲ್ಲ ಇಲ್ಲ ಅನ್ನೋರು ದಯವಿಟ್ಟು ಅನ್ನ ಮಾಡಿ ಊಟ ಮಾಡಿ, ಅದು ಕೂಡ ಒಳ್ಳೆಯದು. ಈ ರೀತಿ ಒಂದು ತಮಿಳ್ನಾಡಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಯಾಕಂದರೆ ಅವ್ರ ಮನೆಯಲ್ಲಿ ತುಂಬ ಕಷ್ಟ ಇರೋದ್ರಿಂದ ಅವರು ಮೊದಲನೇ ಇರುಮುಡಿ ಅಕ್ಕಿಯಿಂದ ಗಂಜಿ ಮಾಡಿಕೊಂಡು ಊಟ ಮಾಡಿದ್ರಂತೆ. ಆವತ್ತಿಂದ ಅವ್ರ ಮನೆಯಲ್ಲಿ ಯಾವತ್ತಿಗೂ ಅನ್ನದ ಕೊರತೆ ಬಂದಿಲ್ಲ ಅಂತೆ. ಹಾಗೆ ಅವರು ತುಂಬ ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಇವಾಗ. ಅದು ಒಂದು ನಂಬಿಕೆ. ಪ್ರಸಾದದಲ್ಲಿ ಏನಾದರೂ ಮಾಡ್ಕೊಂಡು ತಿನ್ಬೋದು, ಆದರೆ ಮನೆಯವರು ಮಾತ್ರ ತಿನ್ನಬೇಕು ಅನ್ನೋದು ಒಂದು ನಂಬಿಕೆ. ಇದನ್ನು ನನಗೆ ನಮ್ಮ ಅತ್ತೆಯವರು ಹೇಳಿದ್ದು, ಆ ಥರ ನಡೆದಿದೆ ಅಂತ. ಅದಕ್ಕೋಸ್ಕರ ನೀವು ಏನಿಲ್ಲ ಅಂದರೂ ಪರವಾಗಿಲ್ಲ, ಇರೋದ್ರಲ್ಲೇ ಏನಾದರೂ ಒಂದು ಮಾಡಿಕೊಂಡು ತಿನ್ನಿ ಅಷ್ಟೇ. ನೋಡಿ, ಇವಾಗ ಅದನ್ನು ಬೇಯೋಕೆ ಇಟ್ಟಿದ್ದೀನಿ ನಾನು ಕುಕ್ಕರಲ್ಲಿ ಹಾಕಿ. ನಿಮಗೆ ಕುಕ್ಕರ್ ಇಲ್ಲ ಅಂದರೆ ನೀವು ಪಾತ್ರೆಯಲ್ಲಿನೂ ಬೇಯಿಸ್ಬೋದು, ಆ ಥರ ಏನಿಲ್ಲ. ಯಾವ ರೀತಿ ಬೇಕೋ ಆ ರೀತಿ ಬೇಯಿಸ್ಕೊಳ್ಳಿ. ನಾನು ಮಾಡೋ ಥರನೇ ಸ್ವೀಟ್ ಮಾಡಬೇಕಂತ ಏನಿಲ್ಲ. ಹೆಸರುಬೇಳೆ ಅಕ್ಕಿ ಹಾಕಿ ಪಾಯಸನೂ ಮಾಡ್ಕೋಬೋದು. ಅದಕ್ಕೆ ಕೊಬ್ಬರಿ ಚೂರ್ಣ, ಅಂದರೆ ತೆಂಗಿನಕಾಯಿ ಇರುತ್ತಲ್ಲ, ಅದನ್ನು ಕಟ್ ಮಾಡಿ ತುಪ್ಪದಲ್ಲಿ ಹುರಿದು ಸೇರಿಸ್ಕೊಂಡು ಮಾಡ್ಬೋದು. ಇವಾಗ ಇರುಮುಡಿ ಬ್ಯಾಗನ್ನ ನಾನು ಹೇಗೆ ಇಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇರುಮುಡಿ ಬ್ಯಾಗಿಗೆ ಯಾವುದೇ ಥರ ಹೋಲ್ಗಳಾಗಿರಬಾರ್ದು. ದಯವಿಟ್ಟು ಆ ಥರ ಹೋಲ್ಗಳಿದ್ದರೆ ಅಥವಾ ಹರಿದೋಗಿದ್ದರೆ ಚೇಂಜ್ ಮಾಡ್ಕೊಳ್ಳಿ, ಅದನ್ನು ಉಪಯೋಗಿಸಬಾರ್ದು ಹೋಲಿರೋದನ್ನು. ಇರುಮುಡಿ ಬ್ಯಾಗಲ್ಲಿ ಒಂದು ಕುಂಕುಮ ಇತ್ತಲ್ವ, ಅದನ್ನು ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ನನಗೆ ಅದು ಬೇಕು. ಇದಕ್ಕೆ ನಾನು ಬೇರೆ ಕುಂಕುಮನ ಹಾಕ್ತಾಯಿದ್ದೀನಿ. ಕುಂಕುಮ ಇದ್ದರೆ ಹಾಕಿ, ಇಲ್ಲಾಂದ್ರೂ ನಡೆಯುತ್ತೆ. ನಾನು 5 ರೂಪಾಯಿ ಕಾಯಿನ್ ತೊಗೊಂಡಿದ್ದೀನಿ. 5 ರೂಪಾಯಿ ತೊಗೋಬೋದು, 11 ರೂಪಾಯಿ ತೊಗೋಬೋದು, 21 ರೂಪಾಯಿ ತೊಗೋಬೋದು, ಅಥವಾ 15 ರೂಪಾಯಿ ತೊಗೋಬೋದು. ಎಷ್ಟಾದರೂ ತೊಗೊಳ್ಳಿ, ಪರವಾಗಿಲ್ಲ. ಎಷ್ಟಿರುತ್ತೋ ಅಷ್ಟನ್ನು ತೊಗೊಳ್ಳಿ. ನಾನು 5 ರೂಪಾಯಿ ಕಾಯಿನ್ ಜೊತೆ ಕುಂಕುಮ, ಬೇವಿನ ಎಲೆ ಹಾಕಿ ಅದನ್ನು ಈ ರೀತಿಯಲ್ಲಿ ಮಡಚಿ ಇಡ್ತಾ ಇದ್ದೀನಿ. ಇದನ್ನು ಎಲ್ಲಿಡಬೇಕು ಅಂತ ಕೇಳಿದರೆ, ದಯವಿಟ್ಟು ನೀವು ಎಲ್ಲಿ
ದುಡ್ಡು ಕಾಸು ಇಡ್ತೀರಲ್ವ ಬೀರುವಿನಲ್ಲೋ ಇಲ್ವಾ ಡಬ್ಬದಲ್ಲೋ ಅಥವಾ ಒಂದು ಡ್ರಾವರಲ್ಲೋ ಅಲ್ಲಿ ಇದನ್ನು ಇಡಬೇಕು. ಇದಕ್ಕೆ ಬೇಕಿದ್ರೆ ಒಂದು ಕವರ್ನ ಕವರ್ ಮಾಡ್ಕೋಬೋದು, ಕವರಲ್ಲಿ ಹಾಕಿ ಕಟ್ಟಿ ಇಡ್ಬೋದು ಅಥವಾ ಇದೇ ರೀತಿಯೂ ಇಡ್ಬೋದು. ಈ ಥರ ನೀಟಾಗಿ ಫೋಲ್ಡ್ ಮಾಡಿ ಅದರೊಳಗಡೆ ₹1 ಕಾಯಿನ್ ಆದರೂ ಸರಿ ಹಾಕಿ ಇಡಿ, ಖಾಲಿ ಇಡಬಾರ್ದು ಅಂತ. ಅದನ್ನು ನಾನು ಬೀರುವಿನಲ್ಲಿ ಇಟ್ಟಿದ್ದಾಯಿತು. ಇಲ್ಲಿ ನೋಡಿದರೆ ಕುಕ್ಕರ್ ವಿಷಿಲ್ ಆಗಿತ್ತು, ಬೆಂದ್ಕೊಂಡಿತ್ತು. ಇದಕ್ಕೆ ನಾನು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಲಿಲ್ಲ ಅಂದರೆ ನೀವು ತೆಂಗಿನಕಾಯಿ ಇರುತ್ತಲ್ವ ಅದನ್ನು ರುಬ್ಬಿ ಕೂಡ ಹಾಲನ್ನ ಸೇರಿಸ್ಕೋಬೋದು. ನಾನು ಗಟ್ಟಿ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಬೇಕು ಅನ್ನಿಸ್ತು, ನೀರನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಜಾಸ್ತಿ ಗಟ್ಟಿ ಮಾಡಿದ್ರೆ ಇನ್ನೂ ಹಲ್ವಾ ಥರ ಆಗಿಬಿಡುತ್ತೆ ಅದು. ಸ್ವಲ್ಪ ತೆಳ್ಳಗೆ ಬೇಕಿತ್ತು ಮಕ್ಕಳಿಗೋಸ್ಕರ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಹೆಸರುಬೇಳೆ ಹಾಕಿರೋದ್ರಿಂದ ತಣ್ಣಗಾಗ್ತಾ ಆಗ್ತಾ ತುಂಬ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಬೆಲ್ಲನ ಹಾಕ್ಕೋಬೋದು, ಬೆಲ್ಲ ಹಾಕ್ಕೋಬೋದು ಅಥವಾ ಸಕ್ಕರೆ ಹಾಕ್ಕೋಬೋದು, ಯಾವುದಾದ್ರೂ ಹಾಕ್ಕೋಬೋದು. ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ ನೀವು ಸಕ್ಕರೆನ ಸೇರಿಸ್ಕೋಬೋದು. ಸ್ನೇಹಿತರೆ, ಇದಕ್ಕೆ ಏಲಕ್ಕಿನೂ ಹಾಕ್ಕೋಬೇಕು, ಆದರೆ ನನ್ನ ಹತ್ರ ಇರಲಿಲ್ಲ, ನಾನು ಏಲಕ್ಕಿನ ಹಾಕ್ಕೊಂಡಿಲ್ಲ. ಇದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ. ಇದಕ್ಕೆ ಇವಾಗ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಹೊಸದಾಗಿ ನನ್ನ ಚಾನಲ್ನ ನೋಡೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗಲೇ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡ್ದಿರ ನೋಡ್ಬೋದು. ಹಾಗೆ ಓಂ ಶಕ್ತಿ ತಾಯಿಯ ಮಾಲೆ ಹಾಕೋದ್ರ ಬಗ್ಗೆ ಇರ್ಬೋದು ಅಥವಾ ಯಾವುದೇ ವಿಷಯದ್ರ ಬಗ್ಗೆ ಇರ್ಬೋದು, ನಿಮಗೆ ಗೊಂದಲ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ನೋಡಿ, ಸಕ್ಕರೆ ನಾನು 1.5 ಕಪ್ ಆಗುವಷ್ಟು ಹಾಕಿದ್ದೀನಿ. ಒಂದು ಅಂದಾಜಲ್ಲಿ ಹಾಕಿದ್ದೀನಿ, ಅಷ್ಟು ಸಾಕಾಗತ್ತೆ ಅಂತ. ಹೆಸರುಬೇಳೆ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅಷ್ಟೇ. ಬೆಲ್ಲ ಆದರೆ ನೀವು ಹದ ನೋಡಿಕೊಂಡು ಹಾಕ್ಕೊಳ್ಳಿ. ಗಟ್ಟಿ ಬೆಲ್ಲ ಆದರೆ ಸ್ವಲ್ಪ ಕರಗಿಸ್ಬಿಟ್ಟು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಗಂಟು ಥರ ಆಗುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಹೆಸರುಬೇಳೆ ಇಲ್ಲ ಅಂದರೆ ಬರೀ ಅನ್ನನ ಮಾಡಿಕೊಂಡು ಅದಕ್ಕೆ ಬೆಲ್ಲ ಹಾಕ್ಕೊಂಡು ತುಪ್ಪದಲ್ಲಿ ಹುರಿದಿರುವಂಥ ಡ್ರೈ ಫ್ರೂಟ್ಸು ಅಥವಾ ಕೊಬ್ಬರಿನೋ ಹಾಕ್ಬಿಟ್ಟು ತಿನ್ಕೋಬೋದು. ಯಾವುದೇ ಥರ ಮಾಡ್ಕೊಂಡು ತಿನ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನೋಡಿ, ಇದು ಒಂದು ಸ್ವಲ್ಪ ಕುದಿ ಬಂದಮೇಲೆ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಪೊಂಗಲ್ ಥರನೇ ಮಾಡಿದ್ದು, ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಇವಾಗ ಪಕ್ಕದಲ್ಲಿ ಇಟ್ಕೊಂಡು ಒಂದು ಪ್ಯಾನ್ನ ಇಟ್ಕೊಳ್ತಾ ಇದ್ದೀನಿ. ನಾನು ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊಳ್ಳೋದಕ್ಕೋಸ್ಕರ ಇದಕ್ಕೆ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಇಲ್ಲ ಅಂದವರು ಅಡುಗೆ ಎಣ್ಣೆ ಇರುತ್ತಲ್ವ ಅದನ್ನು ಸೇರಿಸ್ಕೊಳ್ಳಿ. ತೆಂಗಿನ ಎಣ್ಣೆ ಎಲ್ಲ ಹಾಕಬೇಡಿ, ಅಡುಗೆ ಎಣ್ಣೆ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ತುಪ್ಪ ಇಲ್ಲ ಅನ್ನೋರು ಅಥವಾ ಬೆಣ್ಣೆನಾದರೂ ಹಾಕ್ಕೋಬೋದು. ನಾನು ಇಲ್ಲಿ 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸು ಕೂಡ ಅಷ್ಟೇ ಸ್ನೇಹಿತರೆ, ನಿಮ್ಮ ಹತ್ರ ಯಾವುದಿದೆ ಅದನ್ನೇ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ತೆಂಗಿನಕಾಯಿ ಇದ್ದರೆ ಅದರ ಪೀಸ್ನ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ತುಪ್ಪ ಅಥವಾ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಸೇರಿಸ್ಕೊಂಡ್ರೆ ಅದು ಕೂಡ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ಈ ಹೆಸರುಬೇಳೆ ಅನ್ನದ ಜೊತೆ ಕೊಬ್ಬರಿ ಚೂರುಗಳು ಸಿಕ್ಕಿದರೆ ತಿನ್ನುವಾಗ ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ನೋಡಿ, ತುಪ್ಪ ಕರಗಿದಾಗಿದೆ. ಇದಕ್ಕೆ ನಾನು ಇವಾಗ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಾದಾಮಿ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದಕ್ಕೋಸ್ಕರ ಬೇಗ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಗೋಡಂಬಿ ಸೇರಿಸ್ಕೊಳ್ತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಈ ಕುಂಬಳಕಾಯಿ ಬೀಜ ತೊಗೊಂಡಿದ್ದೀನಿ, ಅಂದರೆ ಪಂಪ್ಕಿನ್ ಸೀಡ್ಸ್ ಅಂತೀವಲ್ಲ ಅದನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ನಿಮ್ಮ ಹತ್ರ ಇರೋವಂಥ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ, ದ್ರಾಕ್ಷಿ ಇದ್ದರೆ ಹಾಕ್ಕೊಳ್ಳಿ, ಯಾವುದಿದೆಯೋ ಅದು ಹಾಕ್ಕೊಳ್ಳಿ. ಏನೂ ಇಲ್ಲ ಅಂದರೂ ನಡೆಯುತ್ತೆ, ಇದೇ ಬೇಕು ಅಂತ ಏನಿಲ್ಲ. ಸ್ನೇಹಿತರೆ, ಯಾರೆಲ್ಲ ಈ ವರ್ಷ ತಾಯಿನ ನಂಬಿ ಮಾಲೆ ಹಾಕಿದರೆ ಅವ್ರಿಗೆಲ್ಲರಿಗೂ ತಾಯಿ ಒಳ್ಳೆಯದನ್ನೇ ಮಾಡಲಿ. ಯಾವುದೇ ಕಷ್ಟ ಬಂದರೂ ಎದುರಿಸುವಂಥ ಶಕ್ತಿ ಕೊಡಲಿ. ಕಷ್ಟ ಬರಬಾರ್ದು ಅಂತಲ್ಲ, ಬಂದಿರೋ ಕಷ್ಟನ ಎದುರಿಸುವಂಥ ಶಕ್ತಿ ಕೊಡಲಿ, ಧೈರ್ಯ ಕೊಡಲಿ. ಎಲ್ಲರಿಗೂ ತಾಯಿ ಒಳ್ಳೆಯದನ್ನೇ ಮಾಡಲಿ, ಅವರ ಆಸೆಯ ಕನಸುಗಳನ್ನು ಈಡೇರಿಸಲಿ ಅಂತ ತಾಯಿಯಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ನೋಡಿ, ಇದೆಲ್ಲ ಫ್ರೈ ಆಗಿದಾಗಿದೆ. ಇದಕ್ಕೆ ಇವಾಗ ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಸ್ನೇಹಿತರೆ, ನಾನು ಮಾಡಿರುವಂಥ ಪ್ರಸಾದ ತುಂಬ ಅದ್ಭುತವಾಗಿತ್ತು. ರುಚಿ ಮಾತ್ರ ಅದು ಬೇರೆ ಲೆವೆಲ್ಲೇ ಅಂತ ಹೇಳ್ಬೋದು. ತುಂಬ ರುಚಿಯಾಗಿತ್ತು. ನೀವು ಇದೇ ಥರ ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಫ್ರೈ ಆಗಿದಾಗಿದೆ. ಇದನ್ನು ಇವಾಗ ಈ ಪೊಂಗಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಪೊಂಗಲ್ ಅಂತನಾದರೂ ಪಾಯಸ ಅಂತಲೂ ಹೇಳ್ಬೋದು. ಇವಾಗ ಇದನ್ನು ಸ್ವಲ್ಪ ನಾನು ದೇವರಿಗೆ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ.
ನೈವೇದ್ಯಕ್ಕೆ ಇಟ್ಟು ತಾಯಿಯಲ್ಲಿ ಇನ್ನೊಂದು ಪ್ರಾರ್ಥನೆ ಮಾಡಿದ್ದಾಯಿತು. ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ದಯವಿಟ್ಟು ಕಮೆಂಟ್ ಮಾಡಿ ಕೇಳಿ, ಎಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೀನಿ. ನಾನೊಂದು ಬೌಲಲ್ಲಿ ಎತ್ತಿ ತಾಯಿಗೆ ಇಟ್ಟಿದ್ದಾಯಿತು ನೈವೇದ್ಯಕ್ಕೆ. ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ.